ರಾಷ್ಟ್ರೀಯ ವಿದ್ಯಾರ್ಥಿ ಪರಿಷತ್ತು ಏನು ಜಮಖಂಡಿ ಶಾಖೆ ವತಿಯಿಂದ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಇವತ್ತು ರಾಜ್ಯದಲ್ಲಿ ಒಟ್ಟು 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂಥ ನಿರ್ಧಾರನ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ವಿರುದ್ಧ ಅನ್ನೋದಕ್ಕಿಂತ ಈ ವ್ಯವಸ್ಥೆ ವಿರುದ್ಧ ನಮ್ಮದು ABVP ಹೋರಾಟ ಮಾಡ್ತಾ ಇದೆ. ನಿಮ್ಮ ಪಂಚ ಯೋಜನೆಗಳು ಏನಿದಾವೆ, ಪಂಚ ಗ್ಯಾರಂಟಿಗಳೇನಿದ್ದಾವೆ, ಆ ಗ್ಯಾರಂಟಿಗಳಿಗೆ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇದೆ. ಆದರೆ 9 ವಿಶ್ವವಿದ್ಯಾಲಯಗಳ ನಡೆಸಲಿಕ್ಕೆ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇದೆ ಅಂದರೆ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದಕ್ಕೆ ABVP ಕಾರ್ಯಕರ್ತರು ಒಂದು ನಿರ್ಧಾರ ಮಾಡಿದ್ದಾರೆ, ನಿಮಗೆ ಹಣಕಾಸಿನ ಸಹಾಯ ಬೇಕಿದ್ರೆ ನಾವು ಮನೆ ಮನೆಗೆ ಹೋಗಿ ಬೀದಿಗಳಲ್ಲಿ ಭಿಕ್ಷೆ ಬೇಡಿ ಆದರೂ ನಿಮಗೆ ದುಡ್ಡು ತಂದು ಕೊಡ್ತೀವಿ, ದಯವಿಟ್ಟು ವಿಶ್ವವಿದ್ಯಾಲಯಗಳನ್ನು ನೀವು ಮುಚ್ಚುವಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತೇಳಿ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಸೌಂದರ್ಯ ಜಕಾತಿ. ನಾನು ಒಬ್ಬ ರಾಜ್ಯಶಾಸ್ತ್ರ ವಿದ್ಯಾರ್ಥಿಯಾಗಿದ್ದು ನನಗೆ ನನ್ನ ರಾಜ್ಯದ ಪರ ಕಾಳಜಿ ಇರೋದ್ರಿಂದ ಇಂದು ABVP ಆಯೋಜಿಸಿರುವಂತಹ ರಾಜ್ಯ ಸರ್ಕಾರ ಏನು ವಿಶ್ವವಿದ್ಯಾಲಯಗಳನ್ನ ಮುಚ್ಚಲು ಹೊರಟಿರುವಂತಹ ಒಂದು ಏನು ಯೋಚನೆ ಮಾಡಿದೆ, ಇದರ ವಿರುದ್ಧವಾಗಿ ABVP ಇಂದು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ನಾವೆಲ್ಲ ಭಾಗವಹಿಸಿದ್ವಿ. ರಾಜ್ಯ ಸರ್ಕಾರ ಈ ಒಂದು ಏನು ಮೂರ್ಖತನ ತೋರಿಸ್ತಾ ಇದೆ ಇದು ಸರಿಯಲ್ಲ ಅಂತ ನಮಗನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಆರ್ಥಿಕವಾಗಿ ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ ಬೇರೆ ಇಲಾಖೆಗಳಿಗೆ ನೀವು ಒತ್ತಾಯಿಸಬಹುದು. ಆದ್ರೆ ಹಲವು ರಾಷ್ಟ್ರಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯವನ್ನ ಉಚಿತವಾಗಿ ನೀಡಲಾಗುತ್ತೆ. ಇಲ್ಲಿ ಶಿಕ್ಷಣಕ್ಕೆ ಈ ತರ ಒಂದು ಹಪಾಪಿ ನಡೀತಾ ಇದೆ ಅಂದ್ರೆ ಇದು ದಿವಾಳಿ ಏಳು ಹಾಗೂ ಎತ್ತಿರೋ ಲಕ್ಷಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಆದ್ರಿಂದ ಬಡ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ದಯವಿಟ್ಟು ನೀವು ರಾಜ್ಯ ಸರ್ಕಾರದಲ್ಲಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬಾರದು. ನಿಮಗೇನಾದ್ರೂ ಆರ್ಥಿಕತೆ ಸಹಾಯ ಬೇಕಾಗಿದ್ರೆ ABVP ವತಿಯಿಂದ ನಾವು ಭಿಕ್ಷಾಟನೆ ಮಾಡಿ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ. ಧನ್ಯವಾದ.